ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮ್ಮ ಮನೆಯ ಫ್ಯಾನ್ ಸ್ವಿಚ್ ಹಾಕಿದಾಗ ಅದು ತಿರುಗದೆ ಬರೀ ಘೂ ಎಂದು ಶಬ್ದ ಮಾಡುತ್ತಿದ್ದರೆ ನೀವು ಕೋಲಿನಿಂದ ತಳ್ಳಿದ ತಕ್ಷಣ ತಿರುಗಲು ಶುರು ಮಾಡುತ್ತದೆ. ಇದು ಏಕೆ ಹೀಗೆ? ಯಾಕೆಂದರೆ ಸಿಂಗಲ್ ಫೇಸ್ ಮೋಟಾರ್ಗಳಿಗೆ ತಾನಾಗಿಯೇ ಸ್ಟಾರ್ಟ್ ಆಗುವ ಶಕ್ತಿ ಇರುವುದಿಲ್ಲ. ಅದಕ್ಕೆ ಆ ತಳ್ಳುವ ಶಕ್ತಿ ಕೊಡಲು ನಾವು ಬಳಸುವುದೇ ಕೆಪಾಸಿಟರ್. ಈ ಮೋಟಾರ್ ಸಮಸ್ಯೆ ಏನೆಂದರೆ ಸಿಂಗಲ್ ಫೇಸ್ ಕರೆಂಟ್ ಕೇವಲ ಪಲ್ಸೇಟಿಂಗ್ ಫೀಲ್ಡ್ ಕೊಡುತ್ತದೆ, ಅಂದರೆ ಆಯಸ್ಕಾಂತ ಅತ್ತ ಇತ್ತ ಅಲುಗಾಡುತ್ತದೆ ಹೊರತು ತಿರುಗುವುದಿಲ್ಲ. ಆಗ ನಾವು ಕೆಪಾಸಿಟರ್ ಬಳಸಿ ಮೋಟಾರ್ನಲ್ಲಿ ಎರಡನೇ ವೈಂಡಿಂಗ್ ಅಥವಾ ಆಕ್ಸಿಲರಿ ವೈಂಡಿಂಗ್ ಮೂಲಕ ಕರೆಂಟ್ ಕಳುಹಿಸುತ್ತೇವೆ. ಇದು ಮೋಟಾರ್ಗೆ ಪಕ್ಕದಿಂದ ಒಂದು ತಳ್ಳು ಕೊಟ್ಟು ಅದು ಗುಂಡಗೆ ತಿರುಗುವಂತೆ ಮಾಡುತ್ತದೆ. ಈ ಪ್ರಯೋಗದ ಸೀಕ್ರೆಟ್ ಇಲ್ಲಿದೆ: ಫೇಸ್ ಸ್ಪ್ಲಿಟಿಂಗ್. ನಮ್ಮ ಹತ್ತಿರ ಇರುವುದು ಒಂದೇ ಫೇಸ್, ಆದರೆ ಕೆಪಾಸಿಟರ್ ಆ ಒಂದೇ ಫೇಸ್ ಅನ್ನು ಎರಡು ಭಾಗಗಳಾಗಿ ಒಡೆಯುತ್ತದೆ. ಕೆಪಾಸಿಟರ್ ಇದ್ದಾಗ ಕರೆಂಟ್ ಮುಂದೆ ಓಡುತ್ತದೆ, ಲೀಡ್; ಇಲ್ಲದಿದ್ದಾಗ ಹಿಂದೆ ಉಳಿಯುತ್ತದೆ. ಈ ವ್ಯತ್ಯಾಸದಿಂದಾಗಿ ಮೋಟಾರ್ ಒಳಗೆ ಒಂದು ಕೃತಕವಾದ 2 ಫೇಸ್ ಸಪ್ಲೈ ತಯಾರಾಗಿ ಮೋಟಾರ್ ಓಡುತ್ತದೆ. ಈಗ ನಾವು ಟ್ರೈನರ್ ಕಿಟ್ ಮೇಲೆ ಇದನ್ನು ಪರೀಕ್ಷಿಸೋಣ. ಒಂದು ಮುಖ್ಯ ಎಚ್ಚರಿಕೆ: ಕೆಪಾಸಿಟರ್ಗಳು ಸ್ವಿಚ್ ಆಫ್ ಆದ ಮೇಲೂ ಚಾರ್ಜ್ ಆಗಿರುತ್ತವೆ. ವೈರ್ ಮುಟ್ಟುವ ಮೊದಲು ಅವು ಡಿಸ್ಚಾರ್ಜ್ ಆಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಕೆಪಾಸಿಟರ್ ಸೀರೀಸ್ ಆಗಿ ಆಕ್ಸಿಲರಿ ವೈಂಡಿಂಗ್ಗೆ ಕನೆಕ್ಟ್ ಆಗಿರಬೇಕು. ಬನ್ನಿ ಮೋಟಾರ್ ಸ್ಟಾರ್ಟ್ ಮಾಡೋಣ. ಡಿಯರ್ ಟ್ರೈನೀಸ್, ನೀವು ಹಿಂದಿನ ಕ್ಲಾಸಲ್ಲಿ ಮಿಷಿನ್ ಟ್ರೈನರ್ ಕಿಟ್ಟನ್ನು ಯೂಸ್ ಮಾಡಿಕೊಂಡು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರನ್ನು, 3 ಫೇಸ್ ಸ್ಕ್ವಿರಲ್ ಕೇಜ್ ಮೋಟ್ರನ್ನು ಡೈರೆಕ್ಷನ್ ಚೇಂಜ್ ಮಾಡೋದು, ಸ್ಟಾರ್ಟ್ ಆ್ಯಂಡ್ ರನ್ ಮಾಡೋದು ಮತ್ತು ಎಫಿಷಿಯನ್ಸಿ ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ತಿಳ್ಕೊಂಡ್ರಿ. ಈಗ ನಾವು ಇದೇ ಕಿಟ್ಟನ್ನು ಯೂಸ್ ಮಾಡಿಕೊಂಡು ಕೆಪಾಸಿಟ್ರ್ ಮೋಟ್ರನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಮತ್ತು ಯಾವ ರೀತಿ ರನ್ ಆಗುತ್ತೆ ಮತ್ತು ಇದರ ಎಫಿಷಿಯನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಕ್ಕಂಥ 2 ಎಕ್ಸ್ಪೆರಿಮೆಂಟನ್ನು ಇದು ಒಂದರೊಳಗಡೆ ಮಾಡ್ಬೋದು. ನೋಡಿ, ಈಗ ಇದೇ ಮೋಟ್ರ್ ಕೆಪಾಸಿಟ್ರ್ ನಮಗೆ ಬೇಕಾದಂಥ ಮೆಟೀರಿಯಲ್ಸ್ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಬರ್ಸಿರೋ ರೀತಿಯಲ್ಲೇ ಒಂದು ಕೆಪಾಸಿಟ್ರ್ ಮೋಟ್ರ್ ಇದೆ. ನೋಡಿ, ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ರನ್ ಮೋಟಾರ್. ನೋಡಿ, ಇಲ್ಲಿ 2 ಕೆಪಾಸಿಟ್ರ್ ಇದೆ. ಒಂದು ಕೆಪಾಸಿಟ್ರು ಸ್ಟಾರ್ಟಿಂಗಲ್ಲಿ ಬರುತ್ತೆ, ಇನ್ನೊಂದು ಕೆಪಾಸಿಟ್ರು ರನ್ನಿಂಗಲ್ಲಿರುತ್ತೆ. ಕೆಪಾಸಿಟರ್ ಸ್ಟಾರ್ಟಿಂಗಲ್ಲಿ ಬರೋದು ನಿಮಗೆ ನೋಡಿ ಸೆಂಟ್ರಿಫ್ಯೂಗಲ್ ಸ್ವಿಚ್ ಕಾಣಿಸ್ತಾ ಇದೆಯಾ? ಇಲ್ಲಿ ಈ ಸೆಂಟ್ರಿಫ್ಯೂಗಲ್ ಸ್ವಿಚ್ ಇದೆ, ಇಲ್ಲಿ ಯೂನಿಟ್ಟು. ಈ ಸೆಂಟ್ರಿಫ್ಯೂಗಲ್ ಸ್ವಿಚ್ ನಿಮಗೆ ಕಾಣ್ತಾನೆ ಇರಲಿಲ್ಲ. ಬೇರೆ ನೀವು ಈ ಕೆಪಾಸಿಟ್ರ್ ಮೋಟ್ರ್, ನಾವು ಮಾಮೂಲಿ ಕೆಪಾಸಿಟ್ರ್ ಮೋಟ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಅದರಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಒಳಗಡೆ ಕ್ಲಿಕ್ ಕ್ಲಿಕ್ ಅಂತ ಸೌಂಡ್ ಬರೋದು, ವರ್ಕ್ ಆಯಿತು ಅಂತ ಅಂದ್ಕೊಳ್ಳಿವೋ ಅಷ್ಟೇ. ಬಟ್ ಹೆಂಗೆ ಓಪನ್ ಆಗುತ್ತೆ, ಹೆಂಗೆ ಕ್ಲೋಸ್ ಆಗುತ್ತೆ ಅನ್ನೋದು ನಮ್ಗೆ ಅದು ಐಡಿಯಾನೇ ಇರಲಿಲ್ಲ. ಬಟ್ ನಾವು ಬರೀ ಇಮ್ಯಾಜಿನರಲ್ಲಿ ಹೇಳ್ತಿದ್ವಿ ಈ ರೀತಿ ಕೆಲಸ ಮಾಡುತ್ತದು ಅಂತ. ಬಟ್ ಇಲ್ಲಿ ನೀವು ಕಣ್ಣಾರ ನೋಡ್ಬೋದು ಸೆಂಟ್ರಿಫ್ಯೂಗಲ್ ಸ್ವಿಚ್ಚು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಆ ಸೆಂಟ್ರಿಫ್ಯೂಗಲ್ ಸ್ವಿಚ್ಚನ್ನು ಇಲ್ಲಿ ಕನೆಕ್ಟ್ ಮಾಡಿ. ಇದೇ ಇದರ ಅಡ್ವಾಂಟೇಜು, ಮಿಷನ್ ಟ್ರೈನರ್ನ ಅಡ್ವಾಂಟೇಜು ಇದೆ, ಗೊತ್ತಾಯ್ತಾ? ಸೊ ಇಲ್ಲಿ ಸಿಂಗಲ್ ಸೆಂಟ್ರಿಫ್ಯೂಗಲ್ ಸ್ವಿಚ್ಚು ಯಾವ ರೀತಿ ಕನೆಕ್ಟ್ ಮಾಡಿದರೆ ಇದರಿಂದ ಬಂದಿದ್ದ ಕನೆಕ್ಷನ್ನು ಒಂದು ಕೆಪಾಸಿಟ್ರಿಗೆ ಬಂದಿರುತ್ತೆ. ಕೆಪಾಸಿಟ್ರಿಂದ ಬಂದಿದ್ದು ನಿಮ್ಗೇನಾಗುತ್ತೆ, ಸ್ಟಾರ್ಟಿಂಗ್ ವೈಂಡಿಂಗಿಗೆ ಹೋಗಿರುತ್ತೆ. ಮತ್ತು ಇನ್ನೊಂದನ್ನು ಪ್ಯಾರಲಲ್ ಟು ದ ಸೆಂಟ್ರಿಫ್ಯೂಗಲ್ ಸ್ವಿಚ್ಗೆ ಕೊಟ್ಟಿರ್ತಾರೆ ಕೆಪಾಸಿಟ್ರನ್ನ. ಸೊ ಅದು ಒಂದು ಸತಿ ಒಂದು ಕೆಪಾಸಿಟ್ರ್ ಒಂದು ಇದು ಸ್ಟಾರ್ಟಿಂಗಲ್ಲಿ ವರ್ಕ್ ಆಗುತ್ತೆ, ಇನ್ನೊಂದು ಕಂಟಿನ್ಯೂಸು ಸ್ವಿಚ್ ಆಫ್ ಆದಮೇಲೂ ಕೆಪಾಸಿಟ್ರು ರನ್ನಿಂಗಲ್ಲೇ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನೇನಂತ ಕರಿತೀವಿ? ನಮಗೇಕೆ 2 ಕೆಪಾಸಿಟರ್ಗಳು ಬೇಕು? ಸ್ಟಾರ್ಟಿಂಗ್ ಕೆಪಾಸಿಟರ್ ಇದು ಹೆಚ್ಚಿನ ಮೌಲ್ಯವನ್ನು ಹೊಂದಿರುತ್ತದೆ. ಇದು ಮೋಟಾರ್ಗೆ ಆರಂಭದಲ್ಲಿ ಹೆಚ್ಚಿನ ಟಾರ್ಕ್ ನೀಡಲು ಸಹಾಯ ಮಾಡುತ್ತದೆ. ರನ್ನಿಂಗ್ ಕೆಪಾಸಿಟರ್ ಇದು ಕಡಿಮೆ ಮೌಲ್ಯವನ್ನು ಹೊಂದಿರುತ್ತದೆ. ಮೋಟಾರ್ ರನ್ನಿಂಗ್ ಕಂಡೀಷನ್ನಲ್ಲಿರುವಾಗ ಸ್ಮೂತ್ ಆಗಿ ಮತ್ತು ಉತ್ತಮ ಪವರ್ ಫ್ಯಾಕ್ಟರ್ನಲ್ಲಿ ಕೆಲಸ ಮಾಡಲು ಇದು ಸಹಾಯ ಮಾಡುತ್ತದೆ. ಸೊ ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ರನ್ ಮೋಟ್ರ್ ಅಂತ ಕರಿತೀವಿ. ಒಂದು ಕೆಪಾಸಿಟ್ರು ರನ್ನಿಂಗಲ್ಲಿರುತ್ತೆ, ಇನ್ನೊಂದು ಕೆಪಾಸಿಟ್ರು ಡಿಸ್ಕನೆಕ್ಟ್ ಆಗುತ್ತೆ ಬೈ ಸೆಂಟ್ರಿಫ್ಯೂಗಲ್ ಸ್ವಿಚ್ಚಿಂದ. ಸೊ ಈಗ ನಾವು ಇದನ್ನು ಕನೆಕ್ಷನ್ ಮಾಡೋಣ. ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಸಿರೋ ರೀತಿಯಲ್ಲೇ ಈಗ ಕನೆಕ್ಷನನ್ನು ಮಾಡೋಣ. ಸೊ ಎಲ್ಲ ಕನೆಕ್ಷನ್ನು ಇಂಟರ್ನಲ್ಲಿ ಇಲ್ಲಿ ಆಗ್ಬಿಟ್ಟಿದೆ. ಸೊ ನಮಗೆ 2 ವೈರನ್ನು ಮಾತ್ರ ನಮಗೆ ಟ್ರೈನರ್ ಕಿಟ್ಟಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವೀಗೇನು ಮಾಡೋಣ, ವೈರಿಂಗನ್ನು ಮಾಡುವ. ಇಲ್ಲಿ ನೀವು ಕನೆಕ್ಷನ್ ಮಾಡುವಾಗ ಟರ್ಮಿನಲ್ಗಳು ಲೂಸ್ ಆಗಿರಬಾರದು. ಲೂಸ್ ಕನೆಕ್ಷನ್ ಇದ್ದರೆ ಅಲ್ಲಿ ಸ್ಪಾರ್ಕಿಂಗ್ ಉಂಟಾಗಿ ಟರ್ಮಿನಲ್ ಕರಗಿ ಹೋಗುವ ಸಾಧ್ಯತೆ ಇದೆ. ಹಾಗೆಯೇ ಕೆಪಾಸಿಟರ್ ಟರ್ಮಿನಲ್ಗಳನ್ನು ಮುಟ್ಟುವ ಮುನ್ನ ಅವು ಡಿಸ್ಚಾರ್ಜ್ ಆಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲದಿದ್ದರೆ ನಿಮಗೆ ಶಾಕ್ ಹೊಡೆಯಬಹುದು. ನಾವು ಅವಾಗಲಿಂದ ನಾವೇನು ಮಾಡ್ತಿದ್ವಿ, ಡಿವೈಲ್ 3 ಫೇಸ್ ಸಪ್ಲೈಯನ್ನು ಮಾತ್ರ ಯೂಸು ಮಾಡ್ಕೊತಾ ಇದ್ವಿ. ಡಿವೈಲ್ ಸ್ಟಾರ್ಟರ್ನ ಯೂಸ್ ಮಾಡ್ಕೊತಿದ್ವಿ. 3 ಫೇಸ್ ಇಲ್ಲಿರ್ತಕ್ಕಂಥ 3 ಫೇಸ್ ಇನ್ಪುಟ್ ಔಟ್ಪುಟ್ ಅಮ್ಮೀಟ್ರ್ ವೋಲ್ಟ್ ಮೀಟ್ರನ್ನ ಯೂಸ್ ಮಾಡ್ತಿದ್ವಿ. ಇವಾಗ ನಾವೇನು ಯೂಸ್ ಮಾಡೋಣ, ಇಲ್ಲಿ
ಸಿಂಗಲ್ ಫೇಸ್ ಸಪ್ಲೈ ಬರ್ತಕ್ಕಂಥದ್ದನ್ನು AC ಬಾರ್ DC ಸಪ್ಲೈ ಬರೋದನ್ನು ಯೂಸ್ ಮಾಡೋಣ. ಸೊ ಇದರೊಳಗಡೆ ನಮಗೆ DC ಸಪ್ಲೈ ಬೇಡ, ಓನ್ಲಿ AC ಸಪ್ಲೈ ಮಾತ್ರ ಬೇಕು. ನಾವು ಇಲ್ಲಿ ಬಳಸುತ್ತಿರುವುದು ಆಟೋ ಟ್ರಾನ್ಸ್ಫಾರ್ಮರ್ ಅಥವಾ ಡಿಮ್ಮರ್ ಸ್ಟ್ಯಾಟ್. ಸಪ್ಲೈ ಆನ್ ಮಾಡುವ ಮುನ್ನ ಇದರ ನಾಬ್ ಕಡ್ಡಾಯವಾಗಿ 0 ಪೊಸಿಷನ್ನಲ್ಲಿ ಇರಲೇಬೇಕು. ಒಂದು ವೇಳೆ ಹೈ ವೋಲ್ಟೇಜ್ನಲ್ಲಿ ಸ್ವಿಚ್ ಆನ್ ಮಾಡಿದರೆ ಮೋಟಾರ್ ವೈಂಡಿಂಗ್ ತಕ್ಷಣವೇ ಸುಟ್ಟು ಹೋಗುತ್ತದೆ. ಸೇಫ್ಟಿ ಫಸ್ಟ್ ನೆನಪಿರಲಿ. ನೋಡಿ, ಈ ಒಂದು ಬೋರ್ಡ್ಗೆ ಇಲ್ಲಿ ಇನ್ಪುಟ್ ಸಪ್ಲೈ ಕೊಟ್ಟರೆ ಇಲ್ಲಿಂದ ಔಟ್ಪುಟ್ ಸಪ್ಲೈ ಬರುತ್ತೆ. ಈ ಔಟ್ಪುಟ್ ಸಪ್ಲೈನ ನಾವಿಲ್ಲಿ ಡಿಮ್ಮರ್ ಮುಖಾಂತರ ವೇರಿ ಮಾಡಿ 0 ವೋಲ್ಟ್ಸಿಂದ ಹಿಡಿದು ನಾವು 250 ವೋಲ್ಟ್ಸ್ ತನಕನೂ ಹೊರಗಡೆಗೆ ತಗೊಬೋದು. ಈಗ ನಾವು ಚೆಕ್ ಮಾಡೋಣ, ಕನೆಕ್ಷನನ್ನು ಮಾಡೋಣ, ಯಾವ ರೀತಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸ್ವಿಚ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಆ್ಯಕ್ಚುಲಾಗಿ ಸ್ವಿಚ್ ವರ್ಕ್ ಆಗೋದು 70% ಆಫ್ ದ ಸ್ಪೀಡ್ ರೀಚ್ ಆಗ್ತಿದ್ದಂಗೆ ಏನಾಗುತ್ತೆ, ಸ್ವಿಚ್ಚು ಆಫ್ ಆಗುತ್ತೆ. ಅಲ್ಲಿ ತನಕ ಏನಾಗುತ್ತೆ, ಸ್ವಿಚ್ಚು ರನ್ನಿಂಗಲ್ಲೇ ಇರುತ್ತೆ, ಆನಲ್ಲೇ ಇರುತ್ತೆ. ಸೊ ಅದಾದ ಮೇಲೆ 70% ಸ್ಪೀಡ್ ರೀಚ್ ಆಗ್ತಿದ್ದಂಗೆ ಏನಾಗುತ್ತೆ, ಸ್ವಿಚ್ ಆಫ್ ಆಗುತ್ತೆ. ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ರಿ. ಸ್ವಲ್ಪನೇ ವೋಲ್ಟೇಜ್ ಕೊಡ್ತಿರ್ತೀನಿ. ಸೊ ಒಂದು 80 ವೋಲ್ಟ್ಸ್, 50 ವೋಲ್ಟ್ಸ್, 60 ವೋಲ್ಟ್ಸ್ ಕೊಡ್ತಿದ್ದಂಗೆ ಮ್ಯಾಕ್ಸಿಮಮ್ ಸ್ಪೀಡ್ಗೆ ಹೋಗುತ್ತೆ. ಆ ಹೋದಾಗ ಸ್ವಿಚ್ಚು ಓಪನ್ ಆಗುತ್ತೆ. ಆ ಸೌಂಡನ್ನು ಮತ್ತು ಆ ಮೂಮೆಂಟನ್ನು ನೀವು ಕಣ್ಣಾರ ನೋಡಿ. ಮೋಟಾರ್ ತನ್ನ ವೇಗದ 70ರಿಂದ 75% ತಲುಪಿದಾಗ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದರೆ ಕೇಂದ್ರಾಭಿಗಾಮಿ ಬಲ ಕಾರಣದಿಂದ ಈ ಸ್ವಿಚ್ ಓಪನ್ ಆಗುತ್ತದೆ. ಆಗ ಸ್ಟಾರ್ಟಿಂಗ್ ಕೆಪಾಸಿಟರ್ ಸರ್ಕ್ಯೂಟ್ನಿಂದ ಕಟ್ ಆಫ್ ಆಗುತ್ತದೆ. ಒಂದು ವೇಳೆ ಈ ಸ್ವಿಚ್ ಓಪನ್ ಆಗದಿದ್ದರೆ ಸ್ಟಾರ್ಟಿಂಗ್ ವೈಂಡಿಂಗ್ ಸುಟ್ಟು ಹೋಗುತ್ತದೆ. ಆ ಟಿಕ್ ಎಂಬ ಶಬ್ದಕ್ಕಾಗಿ ಕಿವಿಗೊಟ್ಟು ಕೇಳಿ. ನೀವು ಮತ್ತೆ ಮಾಡಿ ಅದನ್ನು ಕಲ್ತ್ಕೊಳ್ಳಿ. ಸೊ ಈಗ ನಾನು ಕನೆಕ್ಷನ್ಸ್ ನಿಮ್ಗೆ ಸರ್ಕ್ಯೂಟ್ ಬರೆದಿರೋ ರೀತಿ ಕನೆಕ್ಷನ್ಸನ್ನು ಮಾಡ್ತೀನಿ. ನೋಡಿ, ನಮಗೆ ಮೇಯ್ನ್ ಸಪ್ಲೈ ಬರೋದು 3 ಫೇಸ್ 4 ವೈರ್ ಇಲ್ಲೇ ಇರೋದ್ರಿಂದ ಇಲ್ಲಿಂದನೇ ತೊಗೊಬೇಕು ಸಪ್ಲೈಯನ್ನು. ಸೊ ಒಂದು ಫೇಸ್, ಯಾವುದಾದ್ರು ಒಂದು ಫೇಸ್ ಸಪ್ಲೈಯನ್ನು ತೊಗೊಳ್ಳಿ. ಸಾರಿ, ರೆಡ್ ಕಲರ್ ವೈರ್ ಹಾಕ್ತೀನಿ ಫೇಸ್ಗೆ. ಒಂದು ಫೇಸ್ ಸಪ್ಲೈ ನಾನು B ಫೇಸನ್ನು ತೊಗೊಂಡಿದ್ದೀನಿ. B ಫೇಸಿಂದ ಬಂದಿದ್ದನ್ನು ನಾನು ಇಲ್ಲಿ AC ಬಾರ್ DC ಪವರ್ ಸಪ್ಲೈ ಇನ್ಪುಟ್ಗೆ ನಾನೇನು ಮಾಡ್ತೀನಿ, ಎಲ್ಗೆ ಕೊಡ್ತಾ ಇದ್ದೀನಿ. ನೋಡಿ, ಒಂದು ಫೇಸ್ B ಫೇಸಿನಿಂದ ತೊಗೊಂಡು ಕೊಟ್ಟಿದ್ದೀನಿ. ನೀವು ಯಾವ ಫೇಸಿಂದ ಬೇಕಾದ್ರೂ ತೊಗೊಂಡು ಒಂದು ಫೇಸನ್ನು ಕೊಡಿ, ಏನೂ ತೊಂದರೆ ಇಲ್ಲ. ನ್ಯೂಟ್ರಲ್ಲಿಂದ ತೊಗೊಂಡು ಒಂದು ವೈರನ್ನು ನಾನು ಇಲ್ಲಿ ನ್ಯೂಟ್ರಲ್ ಇನ್ಪುಟ್ಗೆ ಕೊಟ್ಟೆ. ಸೊ ಇವಾಗ ಇಲ್ಲಿಂದ ಇಲ್ಲಿಗೆ AC ವೋಲ್ಟೇಜು ನಮ್ಮ ಡಿಮ್ಮರ್ ಸ್ಟಾರ್ಟ್ಗೆ ಬರುತ್ತೆ. ಸೊ ಡಿಮ್ಮರ್ ಸ್ಟಾರ್ಟಿಂದ ಬರೋ ವೋಲ್ಟೇಜಲ್ಲಿದೆ ಔಟ್ಪುಟ್ ವೋಲ್ಟೇಜ್, AC ಔಟ್ಪುಟ್ ವೋಲ್ಟೇಜ್ ಇಲ್ಲಿದೆ. ಸೊ ಇದರಿಂದ ಬಂದಿದ್ದು ಎಲ್ಲಿಂದ ಬಂದಿದ್ದನ್ನು ನಾನೇನು ಮಾಡ್ತೀನಿ, ಅಮ್ಮೀಟ್ರಿಗೆ ಕೊಡ್ತೀನಿ. ಎಲ್ಲಿ ಕೊಡ್ತೀನಿ, ಅಮ್ಮೀಟ್ರಿಗೆ ಕೊಡ್ತೀನಿ. ನಮಗಿದು 3 ಫೇಸು ಸಿಂಗಲ್ ಫೇಸ್ಗೆ ಎರಡಕ್ಕಿದೆ. ನಾನು ಇಲ್ಲೇ ಕನೆಕ್ಟ್ ಮಾಡ್ಕೋತೀನಿ. ನೋಡಿ, ನೀವು ಅಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು, ಇಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಸೊ ಫೇಸಿಂದ ಬಂದಿದ್ದು, ಎಲ್ಲಿಂದ ಬಂದಿದ್ದು ಅಮ್ಮೀಟ್ರಿಗೆ ಕೊಟ್ಟೆ. ಅಮ್ಮೀಟ್ರಿಂದ ಬಂದಿದ್ದಂಥ ಫೇಸನ್ನು ಡೈರೆಕ್ಟಾಗಿ ಎಲ್ಲಿ ಕೊಡ್ತೀರಾ, ಮೋಟ್ರ್ ಟರ್ಮಿನಲ್ ಕೊಡ್ತೀರಾ. ಓಕೆ, ಮೋಟ್ರ್ ಟರ್ಮಿನಲಿಂದ ಬಂದಂಥ ನ್ಯೂಟ್ರಲ್ ವೈರನ್ನು ಡೈರೆಕ್ಟಾಗಿ ನೀವು ಇಲ್ಲಿ AC ಔಟ್ಪುಟ್ ನ್ಯೂಟ್ರಲ್ ಇದೆಯಲ್ಲ ಇಲ್ಲಿಗೆ ಕೊಡ್ತೀರಾ. ಓಕೆನಾ. ಸೊ ನೆಕ್ಸ್ಟ್ ಒಂದು ವೋಲ್ಟ್ ಮೀಟ್ರನ್ನ ಕನೆಕ್ಟ್ ಮಾಡಬೇಕು. ನಾನು ಇಲ್ಲಿರೋ ವೋಲ್ಟ್ ಮೀಟ್ರನ್ನೇ ತೊಗೊತೀನಿ. ಸೊ ವೋಲ್ಟ್ ಮೀಟ್ರು ಒಂದು ವೈರಿಂದ ಬಂದಿದ್ದು ಔಟ್ಪುಟ್ ನ್ಯೂಟ್ರಲ್ಗೆ ಕೊಟ್ಟೆ. ಇನ್ನೊಂದು ವೈರು ಬಂದಿದ್ದು ವೋಲ್ಟ್ ಮೀಟ್ರಿಂದ ಇನ್ನೊಂದು ವೈರ್ ಬಂದಿದ್ದನ್ನು ಎಲ್ಗೆ ಕೊಟ್ಟೆ. ಸೊ ಅಲ್ಲಿಗೆ ನಮ್ಮ ಕನೆಕ್ಷನ್ನು ನಿಮ್ಮ ಸರ್ಕ್ಯೂಟ್ ಪ್ರಕಾರ, ಬರ್ಸಿರೋ ಸರ್ಕ್ಯೂಟ್ ಪ್ರಕಾರ ಕ್ಲೀನಾಗಿ ಕಂಪ್ಲೀಟು ಆಯಿತು. ಈಗ ನೋಡೋಣ ಯಾವ ರೀತಿ ಸ್ಟಾರ್ಟಿಂಗ್ ಕರೆಂಟ್ ತೊಗೊಳುತ್ತೆ, ಎಷ್ಟು ತೊಗೊಳುತ್ತೆ, ಏನು ತೊಗೊಳುತ್ತೆ ಅಂತ. ಡಿಮ್ಮರ್ ಸ್ಟಾರ್ಟ್ನ 0 ಇಟ್ಕೊಳ್ಳಿ. 0 ಇಟ್ಕೊಂಡು MCBನ ಆನ್ ಮಾಡಿ. MCB ಆನ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ಅಲ್ಲಿ 0 ವೋಲ್ಟ್ಸ್ ಬರ್ತಾಯಿದೆ, ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಇಲ್ಲಿ 0 ವೋಲ್ಟ್ಸ್ 0 ಆ್ಯಂಪ್ಸ್ ಬರ್ತಾಯಿದೆ. ಮೋಟ್ರೇನು ಓಡ್ತಾ ಇಲ್ಲ. ಸೊ 0 ವೋಲ್ಟೇಜ್ ಇದೆ. ನಾವು ಈ ಟ್ಯಾಗಲ್ ಸ್ವಿಚ್ನ AC ಈ ಕಡೆಗೆ ಹಾಕಿದ್ರೆ AC ಬರುತ್ತೆ, ಆ ಕಡೆಗೆ ಹಾಕಿದ್ರೆ DC ಬರುತ್ತೆ. ಸೊ ಈಗ ನಾವು AC ಸಪ್ಲೈಗೆ ಹಾಕಿದ್ದೀನಿ. ಈಗ ವೇರಿ ಮಾಡ್ತೀನಿ ನೋಡಿ. ಸೊ ವೇರಿ ಮಾಡೋಕ್ಕೂ ಮುಂಚೆ ನೀವು MCBನ ಆನ್ ಮಾಡ್ಕೊಳ್ಳಿ. MCBನ ಆನ್ ಮಾಡಿ, ಅಲ್ಲಿಗೆ ಸಪ್ಲೈ ಬರುತ್ತೆ. ಸೊ ನೆಕ್ಸ್ಟು ವೇರಿ ಮಾಡಿ ನೋಡಿ, ಎಷ್ಟು 6 ವೋಲ್ಟ್ಸ್. ಮೋಟ್ರ್ ಏನಾದ್ರು ಓಡ್ತಾ, ಏನೂ ಇಲ್ಲ, ಮೋಟ್ರ್ ಓಡ್ತಾ ಇಲ್ಲ. ಸೊ ಎಷ್ಟು ವೋಲ್ಟ್ಸಿಂದ ಓಡುತ್ತೆ ಅಂತ ನೋಡಿ. 0.31 ಆಮ್ಸ್ ತೊಗೊತಾ ಇದೆ.
ಬಟ್ ಟಾರ್ಕ್ ಪ್ರೊಡ್ಯೂಸು ಆಗ್ತಿರಲ್ಲ. ನೋಡಿ ಸುಮ್ಮನೆ ಗುಯಿ ಅಂತ ಸೌಂಡ್ ಬರ್ತಿರುತ್ತೆ. 34-35 ವೋಲ್ಟ್ಸ್ ಕೊಟ್ಟಿದ್ದೀರಾ ನೋಡಿ. ಈಗ ಎಷ್ಟು ಶುರುವಾಯ್ತಾ? ಈಗ 50 ವೋಲ್ಟ್ಸ್ ಕೊಡ್ತಿದ್ದಂಗೆ 1.5 ಆಂಪ್ಸ್ ತೊಗೊತಾ ಇದೆ. ಮೋಟ್ರ್ ನಿಧಾನಕ್ಕೆ ರನ್ ಆಗ್ತಾ ಇದೆ. ಕಾಣ್ತಾ ಇದೆ ಸೆಂಟ್ರಿಫ್ಯೂಗಲ್ ಸ್ವಿಚ್ಚು ಹೆಂಗಿದೆ ಅಂತ. ಕ್ಲೋಸಿಂಗಲ್ಲೇ ಇದೆ ಸೆಂಟ್ರಿಫ್ಯೂಗಲ್ ಸ್ವಿಚ್ಚು. ನೋಡಿ ರೈಸ್ ಮಾಡ್ತಾ ಹೋಗ್ತೀನಿ. ನೋಡಿ ರೈಸ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಮೋಟ್ರ್ ಓಡ್ತಾ ಇದೆ, ಕರೆಂಟ್ ರೇಟಿಂಗ್ ರೈಸ್ ಆಗ್ತಾ ಇದೆ 70 ವೋಲ್ಟ್ಸ್. ಈಗ ನೋಡಿ, ಈಗ ಕೆಲವೇ ಕ್ಷಣಗಳಲ್ಲಿ ಸಡನ್ನಾಗಿ ಏನಾಗುತ್ತೆ, ಸ್ಪೀಡ್ ರೀಚ್ ಆಗ್ತಿದ್ದಂಗೆ ಸ್ವಿಚ್ಚು ಓಪನ್ ಆಗುತ್ತೆ. ನೋಡಿ ಟಕ್ ಅಂತ ಸೌಂಡ್ ಬಂತ, ಸ್ವಿಚ್ ಓಪನ್ನು ಆಯಿತು. ಇಲ್ಲಿ ನೋಡಿ ಇದು ಓಪನ್ ಆಗಿದೆ. ಇದು ಇಲ್ಲಿ ಕಡೆ ಈ ಲೀಫ್ ಏನಾಗಿದೆ ಟಕ್ ಅಂತ ಹಿಂದಕ್ಕೆ ಬಂದಿದೆ, ಕಾಣಿಸ್ತಾ ಇದೆ ಇದು ಈ ಲೀಫು. ಸೊ ಈಗ ಮೋಟ್ರು ನಮಗೆ 116 ವೋಲ್ಟ್ಸ್ ಕೊಟ್ಟಿದ್ದೀನಿ, ಫುಲ್ ಸ್ಪೀಡಲ್ಲಿ ಓಡ್ತಾ ಇದೆ. ಫುಲ್ ವೋಲ್ಟೇಜನ್ನು ಕೊಡ್ತೀನಿ ನೋಡಿ ಈಗ. ಸೊ ಎಷ್ಟು 237 ವೋಲ್ಟ್ಸನ್ನು ಕೊಟ್ಟಿದ್ದೀನಿ. ಮೋಟ್ರು ಫುಲ್ ಸ್ಪೀಡಲ್ಲಿ ಓಡ್ಕಾಗ್ತಾ ಇದೆ. 2.58 ಆಂಪ್ಸ್ ಕರೆಂಟನ್ನು ತೊಗೊತಾ ಇದೆ. ಗೊತ್ತಾಯ್ತಾ ಇದೀಗ? ಸೊ ಯಾವ ರೀತಿ ಸ್ಟಾರ್ಟ್ ಮಾಡಿದ್ವಿ, ಸೆಂಟ್ರಿಫ್ಯೂಗಲ್ ಸ್ವಿಚ್ ಯಾವ ರೀತಿ 70% ಆಫ್ ದ ಸ್ಪೀಡ್ ಹೋಗ್ತಿದ್ದಂಗೆ ಏನಾಯಿತು, ಓಪನ್ನು ಆಯಿತು. ಸರ್ಕ್ಯೂಟಲ್ಲಿ 2 ಕೆಪಾಸಿಟ್ರ್ ಸ್ಟಾರ್ಟಿಂಗಿಂದ ಇತ್ತು, ಆಮೇಲಿಂದ ಒಂದು ಕೆಪಾಸಿಟ್ರ್ ಉಳ್ಕಂತು, ಇನ್ನೊಂದು ಕೆಪಾಸಿಟ್ರು ಸರ್ಕ್ಯೂಟಿಂದ ಹೊರಗಡೆಗೆ ಬಂತು. ಸೊ ಇದು ಒಂದಾದರೆ ನೆಕ್ಸ್ಟ್ ಇದರೊಳಗಡೆ ಈಗ ಲೋಡನ್ನು ಕೊಡ್ತಾ ಹೋಗೋದು. ಲೋಡನ್ನು ಕೊಡ್ತಾ ಹೋಗಬೇಕು. ಯಾಕೆ ಅಂದರೆ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡಲಿಕ್ಕೆ. ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡಲಿಕ್ಕೆ ಇಲ್ಲಿ ಲೋಡ್ ಬೆಲ್ಟ್ ಡ್ರಮ್ ಲೋಡಿಂಗ್ ಇದೆ ನೋಡಿ, ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟ್ ಇದಕ್ಕೂ ಇದೆ. ಸೊ ಇದಕ್ಕೆ ಲೋಡನ್ನು ಕೊಡ್ತಾ ಹೋಗಿ ಫಸ್ಟು ನೀರು ಹಾಕ್ಕೊಳ್ಳಿ, ಡ್ರಮ್ ಒಳಗಡೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇದು ಬ್ರೇಕ್ ಡ್ರಮ್ ಲೋಡಿಂಗ್ ವ್ಯವಸ್ಥೆ. ಬೆಲ್ಟ್ ಮತ್ತು ಡ್ರಮ್ ನಡುವೆ ಉಂಟಾಗುವ ಘರ್ಷಣೆಯಿಂದ ವಿಪರೀತ ಶಾಖ ಉತ್ಪತ್ತಿಯಾಗುತ್ತದೆ. ಆ ಶಾಖವನ್ನು ತಂಪು ಮಾಡಲು ಡ್ರಮ್ನ ಒಳಗೆ ನೀರು ಇರಲೇಬೇಕು. ನೀರಿಲ್ಲದೆ ಲೋಡ್ ಟೆಸ್ಟ್ ಮಾಡಿದರೆ ಬೆಲ್ಟ್ ಕಿತ್ತು ಹೋಗಬಹುದು ಅಥವಾ ಡ್ರಮ್ ಡ್ಯಾಮೇಜ್ ಆಗಬಹುದು. ನೀರು ಹಾಕ್ಕೊಳ್ಳಿ ಸ್ವಲ್ಪ. ಸೊ ಲೋಡ್ ಕೊಡ್ತಾ ಹೋದ್ರೆ ನೋಡಿ ಅಲ್ಲಿ ಕರೆಂಟ್ ರೇಟಿಂಗ್ ರೈಸ್ ಆಗ್ತಾ ಹೋಗುತ್ತೆ ನೋಡಿ. 2.58, 2.59, 2.6 ಆಂಪ್ಸ್ ಬಂತು. ಲೋಡ್ ಕೊಟ್ರಿ. ಈಗ ಎಷ್ಟು ಕೆ ಜಿ ಕೊಟ್ಟಿದ್ದೀರಾ ಅಂತ ಇಲ್ಲಿ W1 W2ನ ರೀಡಿಂಗ್ಸನ್ನು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಬರ್ಕೊಳ್ಳಿ. ಸೊ ರೈಸ್ ಮಾಡಿ ಮತ್ತೆ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನೆಕ್ಸ್ಟು 2.7 ಎಷ್ಟು ಆಂಪ್ಸಿಗೆ ತೊಗೊಳೋಣ ಲೋಡ್ನ. 2.7 ಕೊಡ್ತೀನಿ, ರೀಡಿಂಗ್ ತೊಗೊಳ್ಳೋಣ. 2.7 ಆಂಪ್ಸ್ ಕೊಟ್ಟಿದ್ದೀನಿ. ಈಗ ರೀಡಿಂಗ್ ತೊಗೊಳ್ಳೋಣ. ವೋಲ್ಟ್ ಮೀಟರ್ ಅಮ್ಮೀಟರ್ ರೀಡಿಂಗ್ ಬರ್ಕೊಬೇಕು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ. W1 W2 ರೀಡಿಂಗನ್ನು ಬರ್ಕೊಬೇಕು. ನೆಕ್ಸ್ಟು ಟ್ಯಾಕೋಮೀಟ್ರ್ ರೀಡಿಂಗನ್ನು ಬರ್ಕೊಬೇಕು. ಸೊ ಟ್ಯಾಕೋಮೀಟ್ರಲ್ಲಿ ಒಳಗಡೆ ಇಡಿ, ರೀಡಿಂಗ್ ತೊಗೊಳ್ಳಿ. 1400 RPM ಇದೆ. 1430 RPM ಇದೆ. 1430 RPM ಇದನ್ನು ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನೆಕ್ಸ್ಟು ಮತ್ತೆ ಲೋಡನ್ನು ಇನ್ಕ್ರೀಸು ಮಾಡಿ ನೋಡಿ. ಇನ್ಕ್ರೀಸ್ ಮಾಡಿದ್ರೆ ಏನಾಗ್ತಾ ಇದೆ, ರೈಸ್ ಆಗ್ತಾ ಇದೆಯಾ ಕರೆಂಟಲ್ಲಿ, ರೈಸ್ ಮಾಡಿ. ಸೊ ಈಗೊಂದು 3 ಆಂಪ್ಸ್ ಮಾಡ್ತೀನಿ. ಈಗ 3 ಆಂಪ್ಸ್ ಎಷ್ಟು ಆಂಪ್ಸ್ ತೊಗೊತಾ ಇದೆ ಮೋಟ್ರು, 3 ಆಂಪ್ಸ್ ಕರೆಂಟನ್ನು ತೊಗೊತಾ ಇದೆ. ಸೊ ಈಗ ವೋಲ್ಟೇಜ್, ಕರೆಂಟ್ ಮತ್ತು W1 W2 ರೀಡಿಂಗನ್ನು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಟ್ಯಾಕೋಮೀಟ್ರ್ನಲ್ಲಿಗಿಟ್ಟು ಸ್ಪೀಡನ್ನು ಮೆಷರ್ ಮಾಡಿ. ಎಷ್ಟಿದೆ, 1348 RPM, 1314 RPM ಇದೆ. ಸೊ ಈ ರೀಡಿಂಗನ್ನು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇದೇ ಥರ ನೀವು 5 ರೀಡಿಂಗನ್ನು ತೊಗೊಬೇಕು. ಸೊ ಲೋಡನ್ನು ಇನ್ಕ್ರೀಸ್ ಮಾಡಿ ರೀಡಿಂಗ್ಸನ್ನು ತೊಗೊಳ್ಳಿ. ಗೊತ್ತಾಯ್ತಾ? ತೊಗೊಂಡಾದ್ಮೇಲೆ ಫುಲ್ ಲೋಡನ್ನು ಏನು ಮಾಡಿ, ಈ ಹ್ಯಾಂಡ್ಲನ್ನ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ಲೋಡ್ನ ಕಮ್ಮಿ ಮಾಡಿ. ಅಲ್ಲಿ ಲೋಡ್ ಕರೆಂಟ್ ಕಮ್ಮಿ ಆಗುತ್ತೆ, 2.5ಗೆ ಬರುತ್ತೆ ಅದು. ಸೊ ಆಮೇಲಿಂದ ಏನು ಮಾಡಿ, ಡಿಮ್ಮರನ್ನು ಫುಲ್ಲು ಕಮ್ಮಿ ಮಾಡಿ. ಕಮ್ಮಿ ಮಾಡಿದ ತಕ್ಷಣ ನೋಡಿ ಮತ್ತೆ ನಿಮಗೆ ಸ್ವಿಚ್ ಕ್ಲೋಸ್ ಆಗುತ್ತೆ. ಕಮ್ಮಿ ಸ್ಪೀಡ್ ಬತ್ತಿದ್ದಂಗೆ ನೋಡಿ ಸ್ವಿಚ್ ಟಕ್ ಅಂತ ಕ್ಲೋಸ್ ಆಗುತ್ತೆ ನೋಡಿ. ಫುಲ್ಲು ನೋಡಿ ಹೆಂಗೆ ಕ್ಲೋಸ್ ಆಯಿತು ಅನ್ನೋದು ನೋಡಿದ್ರಾ? ಸೊ ಕ್ಲೋಸು ಆಯಿತು ಸ್ವಿಚ್ಚು. ಸೊ ಸ್ವಿಚ್ಚನ್ನು MCBಯನ್ನು ಆಫ್ ಮಾಡಿ. ಸೊ ಅಲ್ಲಿಗೆ ನಿಮ್ಮ ಎಕ್ಸ್ಪೆರಿಮೆಂಟ್ ಇದು ಮುಗೀತು.
ಈಗ ನೀವು ತೊಗೊಂಡಿರೋ ರೀಡಿಂಗನ್ನು ವೋಲ್ಟ್ ಮೀಟರ್ ರೀಡಿಂಗ್ ತೊಗೊಂಡಿದ್ದೀರಾ, ಅಮ್ಮೀಟರ್ ರೀಡಿಂಗ್ ತೊಗೊಂಡಿದ್ದೀರಾ, W1 W2 ರೀಡಿಂಗ್ ತೊಗೊಂಡಿದ್ದೀರಾ, ಮತ್ತು ಡ್ರಮ್ ಡಯಾಮೀಟ್ರನ್ನು ಯಾವ ರೀತಿ ತೊಗೊಳ್ಳೋದು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಸೊ ಡ್ರಮ್ ಡಯಾಮೀಟ್ರ್ ತೊಗೊಬೇಕು. ಇದು ಕೂಡ 14.5 ಸೆಂಟಿಮೀಟರ್ಸ್ ಇದೆ. ದಟ್ ಈಸ್ ಈಕ್ವಲ್ ಟು ಮೀಟ್ರ್ ಕನ್ವರ್ಟ್ ಮಾಡಿದ್ರೆ 0.145 ಮೀಟರ್ಸ್ ಇದೆ. ಸೊ ಇದನ್ನು ಕೂಡ ಟಾರ್ಕ್ ಕಂಡಿಡಿರಿ. ಟಾರ್ಕ್ ಈಸ್ ಈಕ್ವಲ್ ಟು ವೆಯ್ಟ್ W, ದಟ್ ಈಸ್ ಈಕ್ವಲ್ ಟು W1 ಮೈನಸ್ W2 ಮಾಡಿದ್ರೆ W ಸಿಗುತ್ತೆ. ನೆಕ್ಸ್ಟು ಡಯಾಮೀಟ್ರ್ ಎಷ್ಟಿದೆ ಅದನ್ನು ತೊಗೊಳ್ಳಿ, 0.145 ಇಂಟು 9.81 ಮಾಡಿ ನ್ಯೂಟನ್ ಮೀಟರ್ಸ್ಗೆ ಬರುತ್ತೆ ವ್ಯಾಲ್ಯೂ. ಅದಾದಮೇಲೆ ಟಾರ್ಕ್ ಕಂಡಿಡ್ಕೊಂಡ್ರಿ. ನೆಕ್ಸ್ಟ್ ಔಟ್ಪುಟ್ ಕಂಡಿಡಿರಿ. 2π/NT/60 ಅನ್ನೋ ಫಾರ್ಮುಲಾ ಯೂಸ್ ಮಾಡಿ. 2π ಅನ್ನೋದು ಕಾನ್ಸ್ಟೆಂಟು, N ಅನ್ನೋದು ಸ್ಪೀಡ್. ಟ್ಯಾಕೋಮೀಟ್ರಲ್ಲಿ ನೀವೇನು ಮೆಜರ್ ಮಾಡಿದ್ದೀರಾ ಆ ರೀಡಿಂಗನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಟಾರ್ಕನ್ನು ಈಗ ಆಲ್ರೆಡಿ ಕಂಡಿಡ್ದಿರಾ, ಆ ರೀಡಿಂಗನ್ನು ಹಾಕ್ಕೊಳ್ಳಿ. ಅಷ್ಟನ್ನು ಗುಣಿಸಿ 60ರಿಂದ ಭಾಗಿಸಿ ನಿಮಗೆ ಔಟ್ಪುಟ್ ಪವರು ಸಿಗುತ್ತೆ. ಅದನ್ನು ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಿ ಔಟ್ಪುಟ್ ಜಾಗದಲ್ಲಿ. ನೆಕ್ಸ್ಟು ಇನ್ಪುಟ್ ಪವರನ್ನು ಮೆಜರ್ ಮಾಡಬೇಕು. ಇನ್ಪುಟ್ ಪವರ್ ಎಷ್ಟು ಕ್ಯಾಲ್ಕುಲೇಟ್ ಮಾಡೋದು ಹೆಂಗಪ್ಪ ಅಂದರೆ, ಆಲ್ರೆಡಿ ಕರೆಂಟು ವೋಲ್ಟೇಜು ಗೊತ್ತು ನಮಗಿದು. ಸಿಂಗಲ್ ಫೇಸ್ AC ಸಪ್ಲೈಲಿಂದ ಇರೋದ್ರಿಂದ ಪವರ್ ಫ್ಯಾಕ್ಟರ್ನ 0.8 ಅಂತಲೇ ಟ್ರೀಟ್ ಮಾಡಿ. ಸರ್, ಯಾಕೆ 0.8 ಎಂದು ತೆಗೆದುಕೊಳ್ಳಲು ಹೇಳಿದಲು? ಏಕೆಂದರೆ ಇಂಡಕ್ಷನ್ ಮೋಟಾರ್ ಒಂದು ಇಂಡಕ್ಟಿವ್ ಲೋಡ್. ಇದರಲ್ಲಿ ಕರೆಂಟ್ ವೋಲ್ಟೇಜ್ಗಿಂತ ಹಿಂದೆ ಇರುತ್ತದೆ, ಲ್ಯಾಗಿಂಗ್. ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಮೋಟಾರ್ಗಳ ಪವರ್ ಫ್ಯಾಕ್ಟರ್ 0.8ನ ಆಸುಪಾಸಿನಲ್ಲಿ ಇರುತ್ತದೆ. ಎಫಿಷಿಯನ್ಸಿ ಕಂಡುಹಿಡಿಯಲು ಔಟ್ಪುಟ್ ಪವರ್ ಅನ್ನು ಇನ್ಪುಟ್ ಪವರ್ನಿಂದ ಭಾಗಿಸಿ 100ರಿಂದ ಗುಣಿಸಿ. ಔಟ್ಪುಟ್ ಬೈ ಇನ್ಪುಟ್ ಇಂಟು 100. ಅದು ಡಿಫಾಲ್ಟ್ 0.8 ಅಂತಲೇ ಟ್ರೀಟ್ ಮಾಡಿ, ಅಥವಾ ಅಸಂಪ್ಷನ್ 0.8 ಅಂತಲೇ ಟ್ರೀಟ್ ಮಾಡಿ, ಏನು ತಪ್ಪಿಲ್ಲ. ಸೊ VI ಇಂಟು ಕಾಸ್ ಥೀಟಾ ಫಾರ್ಮುಲಾ ಸಿಂಗಲ್ ಫೇಸ್ ಪವರ್ ಸಪ್ಲೈಗೇನು, ಇನ್ಪುಟ್ ಪವರ್ ಈಸ್ ಈಕ್ವಲ್ ಟು VI ಇಂಟು ಕಾಸ್ ಥೀಟಾ. ವೋಲ್ಟೇಜು, ಕರೆಂಟು ಮತ್ತು ಇಂಟು 0.8 ಮಾಡಿದ್ರೆ ನಿಮಗೆ ಇನ್ಪುಟ್ ಪವರ್ ಸಿಗುತ್ತೆ. ಸೊ ನೆಕ್ಸ್ಟು ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಔಟ್ಪುಟ್ ಬೈ ಇನ್ಪುಟ್ ಇಂಟು 100 ಮಾಡಿ. ಔಟ್ಪುಟ್ ವ್ಯಾಲ್ಯೂ ಏನು ಬಂದಿರುತ್ತೋ ಅದು ಹಾಕ್ಕೊಳ್ಳಿ. ಅದನ್ನು ಇನ್ಪುಟ್ ವ್ಯಾಲ್ಯೂಯಿಂದ ಭಾಗಿಸಿ ಮಲ್ಟಿಪ್ಲೈ ಬೈ 100 ಮಾಡಿ ನಿಮಗೆ ಪರ್ಸೆಂಟೇಜಲ್ಲಿ ಅದರದ್ದು ಪರ್ಫಾರ್ಮೆನ್ಸು ಸಿಗುತ್ತೆ. ಆ ಪರ್ಫಾರ್ಮೆನ್ಸನ್ನು ನೋಡಿ ನಿಮ್ಮ ಮೋಟ್ರು ಚೆನ್ನಾಗಿದೆಯಾ ಇಲ್ವಾ ಅಂತ ರಿಸಲ್ಟನ್ನು ನಿಮ್ಮ ರೆಕಾರ್ಡಲ್ಲಿ ಎಂಟ್ರಿ ಮಾಡಿ. ಓಕೆನೇ? ಇದು ಅರ್ಥ ಆಯ್ತಾ ಹೆಂಗೆ ಮಾಡೋದು ಅಂತ? ಇದರಲ್ಲಿ ಮಿಷಿನ್ ಟ್ರೈನರಲ್ಲಿ ನೋಡಿ ನಿಮಗೆ ಕೆಪಾಸಿಟರ್ ಮೋಡ್, ಸ್ಟಾರ್ಟ್ ಆ್ಯಂಡ್ ರನ್ ಮೋಟ್ರಲ್ಲಿ ಯಾವ ರೀತಿ ಸೆಂಟ್ರಿಫ್ಯೂಗಲ್ ಸ್ವಿಚ್ ವರ್ಕ್ ಆಗುತ್ತೆ, ಎಷ್ಟನೇ ಯಾವ ಟೈಮಲ್ಲಿ ಓಪನ್ ಆಗುತ್ತೆ ಅನ್ನೋದೆಲ್ಲ ಕೂಡ ಇದರೊಳಗಡೆ ಕಣ್ಣಿಗೆ ಕಾಣುತ್ತೆ. ಗೊತ್ತಾಯ್ತಾ? ಇದು ಅರ್ಥ ಆಯ್ತಾ?